ನಿಮ್ಮಲ್ಲಿ ತುಂಬಾ ಜನ ಕಾಂಪಿಟೇಟಿವ್ ಎಕ್ಸಾಮ್ ಹೋಗ್ಬೇಕು ಅನ್ಕೋತೀರಾ, ಅದು ತುಂಬಾ ಒಳ್ಳೇದೇ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಹೋಗಕ್ ಮುಂಚೆ ಸ್ವಲ್ಪ ಇಂಪಾರ್ಟೆಂಟ್ ಮಿಸ್ಟೇಕ್ ಮಾಡ್ತೀರಾ. ಅದೇನ್ ಗೊತ್ತಾ? 10th ಆದ್ಮೇಲೆ ಪ್ಲಾನ್ ಇರ್ಬೇಕಾಗತ್ತೆ. ನನ್ನ ಅನ್ಸಿಕೆ ಏನಂತ ಅಂದ್ರೆ, ಯಾಕಂದ್ರೆ ಫಸ್ಟ್ ನನ್ನ ಎಕ್ಸಾಂಪಲ್ ಆಗಿ ತಗೋತೀನಿ. ಕಾಂಪಿಟೇಟಿವ್ ಎಕ್ಸಾಮ್ ಹೋಗ್ಬೇಕು ಅಂತ ನನಗೂ ಆಸೆ ಸ್ಟಾರ್ಟ್ ಆಯ್ತು. ಬಟ್ ಇಲ್ಲಿ ನಾನು ಮಿಸ್ಟೇಕ್ ಮಾಡಿದ್ದೇನು ಗೊತ್ತಾ? ಹಾಯ್ ಗೈಸ್, riseup.com ಗೆ ಸುಸ್ವಾಗತ. ನಾನು ನಿಮ್ಮ ಸೃಜನ್ ಗೌಡ. ಸ್ನೇಹಿತರೆ, ವಿಡಿಯೋದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಬರೋಕ್ ಮುಂಚೆ ನಾನ್ ಮಾಡಿದ ತಪ್ಪು ಮತ್ತೆ ನನ್ನ ಲೈಫಲ್ಲಿ ನಾನು ಮಾಡಿದ ತಪ್ಪು ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ಬೇಕು ಅನ್ಕೊಂಡಿದೀನಿ. ಡಿಗ್ರಿ ಜಾಯ್ನ್ ಆಗ್ಬೇಕು ಅಂತ ಡಿಸಿಷನ್ ತಗೊಂಡು PCM ಅಂದ್ರೆ ಎಲ್ಲರಿಗೂ ಗೊತ್ತು, ಬೇಸಿಕ್ ಡಿಗ್ರಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ನ ತಗೊಂಡು ಸ್ಟಾರ್ಟ್ ಮಾಡಿದೆ ನನ್ನ ಡಿಗ್ರಿನ. ಬಟ್ ನಾನು ಕಾಂಪಿಟೇಟಿವ್ ಫೀಲ್ಡ್ ಬಂದ್ಮೇಲೆ ಗೊತ್ತಾಯ್ತು, ಸೊ ಈ ಒಂದು ನಾನು ಮಾಡಿರೋ ಡಿಗ್ರಿ ಕಾಂಪಿಟೇಟಿವ್ ಫೀಲ್ಡ್ಗೆ ಹೆಲ್ಪ್ ಆಗಲ್ಲ ಅಂತ. ತುಂಬಾ ಜನಕ್ಕೆ ಕಾಂಪಿಟೇಟಿವ್ ಫೀಲ್ಡ್ ಬರೋರಿಗೆ ಒಂದು ಟಿಪ್ಸ್ ನ ಹೇಳ್ಬೇಕು ಅನ್ಕೊಂಡಿದೀನಿ. ಮೊದಲನೇಗೆ ನಾವು ಮ್ಯಾಕ್ಸಿಮಮ್ ನೀವು ಕಾಂಪಿಟೇಟಿವ್ ಫೀಲ್ಡ್ ಬರಬೇಕು ಅನ್ಕೊಂಡ್ರೆ ನೀವು 10th ಆದ್ಮೇಲೆ ಸ್ಟಾರ್ಟ್ ಮಾಡಬೇಕು. ಯಾಕಂದ್ರೆ 10th ಆದ್ಮೇಲೆ ನಿಮಗೆ ಹತ್ರ 5 ವರ್ಷ ಟೈಮ್ ಸಿಗುತ್ತೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ನ ಬರಿಬೇಕು ಅಂತಂದ್ರೆ. ಯಾಕಂದ್ರೆ ನೀವು ಯಾವುದೇ ಬೇಸಿಕ್ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ಳಿ, ಡಿಗ್ರಿ ಕಂಪ್ಲೀಟ್ ಆಗ್ಬೇಕಾಗತ್ತೆ. ಅಂದ್ರೆ ನೀವು ಇಂಟರ್ ಮುಗಿಸಿ ಡಿಗ್ರಿ 3 ವರ್ಷ ಮುಗಿದ್ರೆ, ಬೇಸಿಕ್ ಡಿಗ್ರಿ ಇದ್ರೆ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಬರೀಬಹುದು. ಸೊ ಈಗ ನೀವ್ ಏನ್ ಮಾಡ್ಬೇಕು, ನಿಮಗೆ 10th ಆದ್ಮೇಲೆ 5 ವರ್ಷ ಟೈಮ್ ಇರುತ್ತೆ. ಸೊ ನೀವು 5 ವರ್ಷ ಪ್ರಾಪರ್ ಆಗಿ ಪ್ಲಾನ್ ಹಾಕೊಂಡು ಎಕ್ಸಾಮ್ ನ ಪ್ರಾಪರ್ ಆಗಿ ಓದಿದೆ ಆದ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಹಾಗಾದ್ರಿಂದ ಇವತ್ತು ನಾನು ನೀವು 10th ಮುಗಿದ್ಮೇಲೆ ಯಾವ ಕೋರ್ಸ್ ತಗೊಂಡ್ರೆ ನಿಮ್ಗೆ ಕಾಂಪಿಟೇಟಿವ್ ಫೀಲ್ಡ್ ಯೂಸ್ ಆಗುತ್ತೆ ಅಂತ ಹೇಳ್ಬೇಕು ಅನ್ಕೊಂಡಿದೀನಿ. ಸ್ನೇಹಿತರೆ, 10th ಆದ್ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಹೋಗ್ಬೇಕು ಅಂತಂದ್ರೆ ನೀವು HEPG ಅಂದ್ರೆ ಹಿಸ್ಟ್ರಿ, ಎಕನಾಮಿ, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ ಕೋರ್ಸ್ ನ ತಗೊಳ್ಳಿ. 10th ಆದ್ಮೇಲೆ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ, PUC ಅಲ್ಲಿ ನಾರ್ಮಲ್ ಏನ್ ಮಾಡ್ತೀವಿ ಅಂತಂದ್ರೆ ಇಂಜಿನಿಯರಿಂಗ್ ಅಥವಾ ನೀಟ್ ಹೋಗ್ಬೇಕು ಅಂತ ಸೈನ್ಸ್ ಬ್ಯಾಕ್ ಗ್ರೌಂಡ್ ಹೋಗ್ಬಿಡ್ತೀವಿ. ಬಟ್ ನೀವು 10th ಆದ್ಮೇಲೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಹೋಗ್ಬೇಕು, ನಾನು ಕಾಂಪಿಟೇಟಿವ್ ಎಕ್ಸಾಮ್ ಮಾಡಬೇಕು ಅಂತ ಒಂದು ಐಡಿಯಾ ಇದ್ರೆ ನೀವು HEPG ಕೋರ್ಸ್ ತಗೊಳ್ಳಿ. ಯಾಕಂದ್ರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ ಮತ್ತೆ ಎಕನಾಮಿ ಅನ್ನೋದು ಬೇಸ್ಮೆಂಟ್ ಆಗುತ್ತೆ. ಬಿಲ್ಡಿಂಗ್ ಯಾವ ತರ ಬೇಸ್ ಇರುತ್ತೆ, ಅದೇ ತರ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ ಮತ್ತೆ ಎಕನಾಮಿ ಇರಬೇಕು. ಸೊ ಅದೊಂದು ಬಿಲ್ಡಿಂಗ್ ಬ್ಲಾಕ್ ತರ. ಸೊ ಹಾಗಾದ್ರಿಂದ ನೀವು 10th ಮುಗಿದ್ಮೇಲೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರಬೇಕು ಅಂತ ಒಂದು ಪ್ಲಾನ್ ಇದ್ರೆ ನೀವು 10th ಮುಗಿದ್ಮೇಲೆ HEPG ಆ ಒಂದು ಕೋರ್ಸ್ ನ ತಗೊಳ್ಳಿ. ಆಗ ನಿಮ್ಗೆ ಏನಾಗುತ್ತೆ ಅಂತಂದ್ರೆ, ಫಸ್ಟ್ 2 ವರ್ಷ 10th ಮುಗಿದ್ಮೇಲೆ ಅಂದ್ರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿನ ಡೀಟೇಲ್ ಆಗಿ ಓದ್ಕೊಳ್ತೀರಾ. ಮತ್ತೆ ಅದಾದ್ಮೇಲೆ ನೀವು ಡಿಗ್ರಿ ಬಂದ್ರಿ ಅನ್ಕೊಳ್ಳಿ, ಡಿಗ್ರಿಗೆ ಬಂದ್ಮೇಲೆ HEG ಕೋರ್ಸ್ ತಗೊಳ್ಳಿ. ಅಂದ್ರೆ ಡಿಗ್ರಿ ಬಂದ್ಮೇಲೆ ಬ್ಯಾಚುಲರ್ ಆಫ್ ಆರ್ಟ್ಸ್. ಸೊ ನಾವು ಡಿಗ್ರಿ 3 ವರ್ಷ ಮಾಡ್ಬೇಕಲ್ಲ, ಸೊ ಅದರಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಇನ್ HEG ತಗೊಳ್ಳಿ. ಅಂದ್ರೆ ಹಿಸ್ಟ್ರಿ, ಎಕನಾಮಿ, ಜಿಯೋಗ್ರಫಿ ತಗೊಳ್ಳಿ. ಸೊ ಇದು ತಗೊಂಡ್ರೆ ನಿಮ್ಗೆ ಏನಾಗುತ್ತೆ, ಫಸ್ಟ್ 2 ವರ್ಷ ನೀವು ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿನ ಓದಿರ್ತೀರಾ. ಮತ್ತೆ ಇಲ್ಲಿ ಬಂದು ಹಿಸ್ಟ್ರಿ, ಎಕನಾಮಿ, ಜಿಯೋಗ್ರಫಿನ ನೀವು ಕ್ಲಿಯರ್ ಆಗಿ ಓದಿದಾದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಬಂದ ತಕ್ಷಣ ನಿಮ್ಗೆ ಅದು ಈಸಿ ಆಗ್ಬಿಡುತ್ತೆ. ನೋಡಿ, ತುಂಬಾ ಜನನ ನೀವು ಉದಾಹರಣೆಗೆ ತಗೊಳ್ಳಿ. ಎಕ್ಸಾಂಪಲ್ ಆಗಿ ಸಾಯಿ ಆಸ್ಟ್ರಿಚ್ ಅಂತ, ಸೊ ಅವರು ಫಸ್ಟ್ ಅಟೆಂಪ್ಟ್ ಅಲ್ಲಿ UPSC ನ ಕ್ಲಿಯರ್ ಮಾಡ್ತಾರೆ. ಯಾವ ತರ ಮಾಡ್ತಾರೆ, ಸೊ ಅದನ್ನ ನಾವು ಡೀಟೇಲ್ ಆಗಿ ನಾನು ನೋಡ್ಕೊಂಡು ಹೋದಾಗ ನನಗೇನ್ ಅನ್ಸ್ತು ಗೊತ್ತಾ, ಸೊ ಅವರು UPSC ಬರೆಯೋಕ್ ಮುಂಚೆ ಅವರು ಆಫ್ಟರ್ ಇಂಟರ್ ಅಲ್ಲಿ ಅವ್ರನ್ನ UPSC ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ UPSC ಎಕ್ಸಾಮ್ ಬರೆಯೋಕೆ 3 ವರ್ಷದಿಂದನೇ ಎಫರ್ಟ್ ಹಾಕಿದ್ರಿಂದ ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಮಾಡ್ಕೊಂಡು. ಸೊ ಹಾಗಾದ್ರಿಂದ ನೀವು ಕೂಡ ಅಷ್ಟೇ, ನೀವು ಕಾಂಪಿಟೇಟಿವ್ ಎಕ್ಸಾಮ್ ನ ಕ್ಲಿಯರ್ ಮಾಡ್ಬೇಕು ಅಂದ್ರೆ ಪ್ರಾಪರ್ ಆಗಿ ಡಿಗ್ರಿಯಲ್ಲಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕಾದ ಸಬ್ಜೆಕ್ಟ್ ನ ನೀವು ಕೋರ್ಸ್ ನ ತಗೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ನಾನ್ ಮಾಡಿ ತಪ್ಪೇನ್ ಗೊತ್ತಾ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ಬೇಕು ಅಂತ ಆಸೆ ಇತ್ತು ನನಗೂ ಕೂಡ. ಗೌರ್ಮೆಂಟ್ ಜಾಬ್ ಅಲ್ಲಿ ಈಗ ಓದ್ತಾ ಇದ್ದೀನಿ, ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ದೀನಿ. ಬಟ್ ನಾನು ಡಿಗ್ರಿಯಲ್ಲಿ ಮಾಡಿದ ತಪ್ಪೇನಂತ ಅಂದ್ರೆ PCM ಅಂದ್ರೆ ಬೇಸಿಕ್ ಡಿಗ್ರಿ ತಗೋಬಿಟ್ಟೆ. ಸೊ ಅದ್ರ ಬದಲು HEG ಅಂತ ಹಿಸ್ಟ್ರಿ, ಎಕನಾಮಿ, ಜಿಯೋಗ್ರಫಿ ಕೋರ್ಸ್ ತಗೊಂಡಿದ್ದೆ ಆಗಿದೆ. ಸೊ ನನಗೆ ಈಸಿ ಆಗ್ತಿತ್ತು, ಬೇಗ ನಾನು ಸಿಲೆಬಸ್ ನ ಕೂಡ ಕಂಪ್ಲೀಟ್ ಮಾಡಬಹುದಿತ್ತು. ಸೊ ನಿಮಗ್ ಕೂಡ ನಾನು ಟಿಪ್ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೊ ಹಾಗಾದ್ರಿಂದ ಈ ವಿಡಿಯೋನ 10th ಆದ್ಮೇಲೆ ಯಾರಾದ್ರೂ ನೋಡ್ತಿದ್ರೆ, ನೀವು ಕಾಂಪಿಟೇಟಿವ್ ಎಕ್ಸಾಮ್ ನಿಮ್ ಮೈಂಡ್ ಸೆಟ್ ಅಲ್ಲಿ ಇತ್ತು, ನಾನು ಕಾಂಪಿಟೇಟಿವ್ ಎಕ್ಸಾಮ್ ನ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಮೈಂಡ್ ಸೆಟ್ ಇದ್ರೆ ನೀವು 10th ಆದ್ಮೇಲೆ HEPG ಕೋರ್ಸ್ ತಗೊಳ್ಳಿ. ಇದನ್ನ ತುಂಬಾ ಜನ ಹೇಳಲ್ಲ, ಈ ಕೋರ್ಸ್ ತಗೋಬೇಕು ಮಾಡ್ಬೇಕು ಅಂತ. ಹಾಗಾದ್ರಿಂದ ನೀವು 10th ಆದ್ಮೇಲೆ HEPG ಕೋರ್ಸ್ ನ ತಗೊಳ್ಳಿ. ಅಂದ್ರೆ ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿ. ಸೊ ಈ ಕೋರ್ಸ್ ನ ತಗೊಂಡು ನೀವು ಓದಿದ್ದೆ ಆದ್ರೆ ನಿಮಗೆ 10th ಆದವ್ರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋಕೆ, ಫಸ್ಟ್ ಎಕ್ಸಾಮ್ ಬರೆಯೋಕೆ ನಿಮಗೆ 5 ವರ್ಷ ಗ್ಯಾಪ್ ಇರುತ್ತೆ. ಒಂದ್ಸತಿ ಯೋಚನೆ ಮಾಡಿ, ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು 5 ವರ್ಷ ಓದಿದ್ರೆ ಯಾವ ತರ ನೀವು ಸಬ್ಜೆಕ್ಟ್ ಅಲ್ಲಿ ಮಾಸ್ಟರ್ ಆಗ್ಬೋದು. ಸೊ ಯೋಚನೆ ಮಾಡಿ. ಸೊ 10th ಮುಗಿದ್ಮೇಲೆ ನೀವು ಈ ಟಿಪ್ ನ ಫಾಲೋ ಮಾಡಿ. ಏನಂತ ಅಂದ್ರೆ, 10th ಮುಗಿದ್ಮೇಲೆ HEPG ಕೋರ್ಸ್ ನ ತಗೊಂಡ್ರೆ ನಿಮ್ಗೆ ಈಸಿ ಆಗತ್ತೆ. ಮತ್ತೆ ನೀವು ಎಕ್ಸಾಮ್ ನ ಈಸಿಯಾಗಿ ಕ್ಲಿಯರ್ ಮಾಡ್ಕೋಬಹುದು. ಸೊ ನೀವು ಈ ಬೇಸ್ ನ ಕಲ್ತ್ಕೊಂಡ್ರೆ ಯಾವ್ದೇ ಕಾಂಪಿಟೇಟಿವ್ ಎಕ್ಸಾಮ್ಗಾದ್ರೂ ಯೂಸ್ ಆಗುತ್ತೆ. ಸಪೋಸ್ UPSC ಯೂಸ್ ಆಗುತ್ತೆ, ಮತ್ತೆ ರೈಲ್ವೇಸ್ ಎಕ್ಸಾಮ್ಗೆ ಯೂಸ್ ಆಗುತ್ತೆ, ಮತ್ತೆ ಬ್ಯಾಂಕಿಂಗ್ ಎಕ್ಸಾಮ್ಗೆ ಯೂಸ್ ಆಗುತ್ತೆ, ಮತ್ತೆ ಯಾವುದೇ ಸ್ಟೇಟ್ ಎಕ್ಸಾಮ್ಸ್ಗೆ ಇವೆಲ್ಲ ಬಿಲ್ಡಿಂಗ್ ಬ್ಲಾಕ್ಸ್ ತರ. ಸೊ ಎಲ್ಲ ಬೇಸ್. ಸೊ ನೀವು ಇದನ್ನ ಈಸಿಯಾಗಿ ಓದ್ಕೊಂಡ್ರೆ ನೆಕ್ಸ್ಟ್ ನೀವು ಇನ್ ಬೇರೆ ಬೇರೆ ಸಬ್ಜೆಕ್ಟ್ಸ್ ನ
ಇವೇ ಮೇನ್ ಸಬ್ಜೆಕ್ಟ್. ಅಂದ್ರೆ ನೀವು 100% ಅಲ್ಲಿ ತಗೊಂಡ್ರೆ ಹತ್ತತ್ರ 60% ಈ HEPG ಅಂದ್ರೆ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿನೇ ಇರುತ್ತೆ. ಹಾಗಾದ್ರಿಂದ ನೀವು ಇದನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಇನ್ನೊಂದು 6 ತಿಂಗಳು ಎಕ್ಸ್ಟ್ರಾ ಟೈಮ್ ಕೊಟ್ಕೊಂಡು ರೆಸ್ಟ್ ಟಾಪಿಕ್ಸ್ ನ ನೀವು ಕವರ್ ಮಾಡ್ಕೊಂಡಿದ್ದಾದ್ರೆ ನೀವು ಈಸಿಯಾಗಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ಯಾವುದೇ ಗೌರ್ಮೆಂಟ್ ಎಕ್ಸಾಮ್ ಆದ್ರೂ ಕ್ಲಿಯರ್ ಮಾಡ್ಬೋದು. ಇನ್ನು ಡಿಗ್ರಿ ಕಂಪ್ಲೀಟ್ ಆಗಿರೋರು ಮೇನ್ ಮಿಸ್ಟೇಕ್ ಮಾಡೋದು ಬೇಸಿಕ್ ಡಿಗ್ರಿ ತಗೊಂಡು ಟೈಮ್ ವೇಸ್ಟ್ ಮಾಡ್ತೀರಾ. ಅದು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನನ್ನ ಡಿಗ್ರಿ ತಗೊಂಡಾಗ ನಾನು ಮಾಡಿದ ಮಿಸ್ಟೇಕ್ ಅದೇ. ಬೇಸಿಕ್ PCM ಡಿಗ್ರಿನ ತಗೊಂಡು ಯಾವ್ದಕ್ಕೂ ಯೂಸ್ ಆಗ್ಲಿಲ್ಲ ನನ್ನ ಕಾಂಪಿಟೇಟಿವ್ ಎಕ್ಸಾಮ್ಗೆ. ಬಟ್ ಇಲ್ಲಿ ಬಂದ್ಮೇಲೆ ನನಗೆ ಯೋಚನೆ ಆಯ್ತು ಏನಂತ ಅಂದ್ರೆ, ಸೊ ನಾನು ಅವಾಗ ಹಿಸ್ಟ್ರಿ, ಎಕನಾಮಿ ಅಂದ್ರೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಲ್ಲಿ ಹಿಸ್ಟ್ರಿ, ಎಕನಾಮಿ ಮತ್ತೆ ಜಿಯೋಗ್ರಫಿ ತಗೊಂಡಿದ್ದಾಗಿದ್ರೆ ಈಗ ನನಗೆ ಈಸಿ ಆಗ್ತಿತ್ತು. ಆ ಸಬ್ಜೆಕ್ಟ್ ಮತ್ತೆ ಓದ್ಬೇಕಾಗಿರ್ತಿರ್ಲಿಲ್ಲ ಅಂತ ಒಂದು ಥಾಟ್ ಬಂತು. ಬಟ್ ಇದನ್ನ ಯಾರು ಹೇಳೋರಿಲ್ಲ. ಹಾಗಾದ್ರಿಂದ ವಿಡಿಯೋ ನಿಮ್ಮ ಹತ್ರ ಬಂದಿದೆ ಅಂತ ಅಂದ್ರೆ ಸೊ ನೀವು ಚೇಂಜ್ ಮಾಡ್ಕೋಬೇಕು ಅಂತ. ಸೊ ಹಾಗಾದ್ರಿಂದ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಶೇರ್ ಮಾಡಿ. ಸೊ ಅವ್ರು ಯಾರಾದ್ರೂ ಬೇಸಿಕ್ ಡಿಗ್ರಿ ತಗೊಳಕ್ ಹೋಗ್ತಿದ್ರೆ ಡಿಗ್ರಿ ಆದ್ಮೇಲೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಇನ್ HEG ಅಂದ್ರೆ ಹಿಸ್ಟ್ರಿ, ಎಕನಾಮಿ, ಜಿಯೋಗ್ರಫಿ ತಗೊಂಡಿದ್ದೆ ಆದ್ರೆ ಡಿಗ್ರಿ ಮಾಡಿರೋರಿಗೆ 3 ವರ್ಷ ಟೈಮ್ ಇರುತ್ತೆ. ಸೊ ಆ 3 ವರ್ಷ ಟೈಮ್ ಅಲ್ಲಿ ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ. ಯಾಕಂದ್ರೆ ನಾವು ನಮ್ ಡಿಗ್ರಿಯಲ್ಲಿ ಏನ್ ಮಾಡ್ತಿದ್ವು ಅಂತಂದ್ರೆ ಓದೋದ ಬಿಡು ಅಂತ ಪುಷ್ ಮಾಡ್ಕೊಂಡು ಅದೇ ತರ ಪುಷ್ ಮಾಡ್ಕೊಂಡು ಹೋಗ್ತೇನೆ ಇತ್ತು. ಸೊ ಹಾಗಾದ್ರಿಂದ ಏನಾಯ್ತು, 3 ವರ್ಷ ಟೈಮ್ ವೇಸ್ಟ್ ಆಗೋಗ್ತು. ಇಲ್ಲಿ ಬಂದ್ಮೇಲೆ ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಬೇಕಾದ ಒಂದು ಪರಿಸ್ಥಿತಿ ಸ್ಟಾರ್ಟ್ ಆಯ್ತು. ಬೇಸಿಕ್ ಇಂದ NCERT ಅಥವಾ ಬೇಸಿಕ್ ಈ ಒಂದು HEG ಕೋರ್ಸ್ ನ ಪ್ರಾಪರ್ ಆಗಿ ಟೀಚರ್ಸ್ ಗೈಡೆನ್ಸ್ ತಗೊಂಡು ಈ ಒಂದು ಕೋರ್ಸ್ ನ ಈ ಒಂದು ಡಿಗ್ರಿನ ಕಂಪ್ಲೀಟ್ ಮಾಡ್ಕೊಂಡ್ರೆ ನೀವು ಈಸಿಯಾಗಿ ನೀವು ಕಾಂಪಿಟೇಟಿವ್ ಫೀಲ್ಡ್ ಬಂದಾಗ ಅಥವಾ ನೀವು ವಿಜಯನಗರ, ಬೆಂಗಳೂರಲ್ಲಿ ವಿಜಯನಗರಕ್ಕೆ ಹೋಗಿ ಕೂತ್ಕೋಬಹುದು. ಸೊ ನೀವು ಡಿಗ್ರಿ ಮುಗಿದ್ಮೇಲೆ ಡೈರೆಕ್ಟ್ ಅಟೆಂಪ್ಟ್ ಕೊಡ್ಬೋದು. ಇಲ್ಲ ನನಗೆ ಕ್ಲಾರಿಟಿ ಇಲ್ಲ ಅಂತ ಅಂದ್ರೆ ಸೊ ನೀವು ಸ್ವಲ್ಪ ಒಂದು 6 ತಿಂಗಳು 1 ವರ್ಷ ಮತ್ತೆ ಎಲ್ಲ ರಿವಿಷನ್ ಮಾಡ್ಕೊಂಡು ಬೇರೆ ಏನೇನ್ ಟಾಪಿಕ್ಸ್ ಬೇಕು ಎಕ್ಸಾಮ್ಗೆ ಅಂತ ಅದನ್ನ ಕೂಡ ನೋಡ್ಕೊಂಡು ನೀವು ಎಕ್ಸಾಮ್ ಬರ್ದಿದ್ದೆ ಆದ್ರೆ ನೀವು ಎಕ್ಸಾಮ್ ನ ಈಸಿಯಾಗಿ ಕ್ಲಿಯರ್ ಮಾಡ್ತೀರಾ. ಹಾಗಾದ್ರಿಂದ ಡಿಗ್ರಿ ಆಗಿರೋರು ಅಥವಾ 10th ಆದ್ಮೇಲೆ ಕಾಂಪಿಟೇಟಿವ್ ಫೀಲ್ಡ್ ಬರಬೇಕು ಅಂತ ಐಡಿಯಾ ಇರೋರು ದಯವಿಟ್ಟು ಇದನ್ನ ಯೋಚನೆ ಮಾಡಿ. ಯಾಕಂದ್ರೆ ನೀವು ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಸೊ ಇದ್ರ ಬಗ್ಗೆ ತುಂಬಾ ಜನ ಹೇಳೋರಿಲ್ಲ. ತುಂಬಾ ಜನ ಹೇಳ್ತಾರೆ ಒಂದೇ ಸತಿ ಡಿಗ್ರಿ ಮುಗಿಸಾದ್ಮೇಲೆ ಮಾಡ್ಕೋಬಹುದು, ಎಂಜಾಯ್ ಮಾಡ್ಕೊಳ್ಳಿ ಡಿಗ್ರಿ ಲೈಫ್ ನ ಅಂತ ಹೇಳ್ತಾರೆ. ಅದು ಎಂಜಾಯ್ ಮಾಡ್ಬೋದು. ಬಟ್ ಅದಕ್ಕಿಂತ ನಿಮ್ ಕಾಂಪಿಟೇಟಿವ್ ಫೀಲ್ಡ್ ಈಸಿ ಆಗ್ಬೇಕಂತ ಅಂದ್ರೆ ಫಸ್ಟ್ ಇಂದಾನೆ ಸ್ಟಾರ್ಟ್ ಮಾಡಬೇಕು. ಯಾಕಂದ್ರೆ ಇದು ಒಂಥರ 100 ಮೀಟರ್ ರನ್ನಿಂಗ್ ರೇಸ್ ಅಲ್ಲ, ಇದು ಒಂಥರ ಲಾಂಗ್ ಮ್ಯಾರಥಾನ್. ಸೊ ನೀವು ಕಂಟಿನ್ಯೂಸ್ ಆಗಿ ಓಡ್ತಾ ಇರ್ಬೇಕು. ಒಬ್ಬೊಬ್ಬರಿಗೆ 1 ಅಟೆಂಪ್ಟ್ ಅಲ್ಲಿ ಆಗುತ್ತೆ, ಇನ್ನೊಬ್ಬೊಬ್ಬರಿಗೆ 2 ಅಟೆಂಪ್ಟ್ ಅಲ್ಲಿ ಆಗುತ್ತೆ, ಇನ್ನೊಬ್ಬೊಬ್ಬರಿಗೆ ಆಗೋದೇ ಇಲ್ಲ. ಸೊ ಹಾಗಾದ್ರಿಂದ ಆಗೋದೇ ಇಲ್ಲ ಅಂತ ಅಂದ್ರೆ ಮಾಡಕ್ಕಾಗಲ್ಲ ಅಂತಲ್ಲ. ಸೊ ವೇಟ್ ಮಾಡಿ. ಹಾಗಾದ್ರಿಂದ ಮುಂಚೆನೆ ನೀವು ಸ್ಟಾರ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಎಕ್ಸಾಮ್ ಈಸಿ ಆಗುತ್ತೆ. ಬಟ್ ನೀವು ಈಸಿಯಾಗಿ ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೋತೀವಿ. ಸೊ ಈಗ ನನ್ನ ಜರ್ನಿಯಲ್ಲಿ ನಾನು ಡಿಗ್ರಿಯಲ್ಲಿ ಏನ್ ತಪ್ಪು ಮಾಡಿದೆ ಅಂತ ಶೇರ್ ಮಾಡ್ಕೋತಿದ್ದೀನಿ. ಅಥವಾ ಈ ವಿಡಿಯೋ ನೋಡ್ತಿರೋರು ನಿಮ್ಮ ತಮ್ಮಂದಿರು ಇರ್ಬೋದು, ನೀವೆಲ್ಲಾಂದ್ರೆ ನಿಮ್ಮ ತಂಗಿದಿರು ಇರ್ಬೋದು, ನಿಮ್ಮ ಅಕ್ಕಂದಿರು ಇರ್ಬೋದು, ಯಾರೇ ಇರ್ಬೋದು. ಸೊ ಈ ಒಂದು ಮಿಸ್ಟೇಕ್ ನ ಮಾಡ್ತಿದ್ದಾರೆ, ಬೇಸಿಕ್ ಡಿಗ್ರಿನ ತಗೋತಿದ್ದಾರೆ ಅಂತಂದ್ರೆ ಟೈಮ್ ಕೊಟ್ಟು ಅವ್ರಿಗೆ ಮಾತಾಡಿ. ಇಲ್ಲ ಅಂತ ಅಂದ್ರೆ ವಿಡಿಯೋನ ಶೇರ್ ಮಾಡಿ ಹೇಳಿ. ಸೊ ನೀವು ಈ ತರ ಮಾಡಿದ್ರೆ ನಿಮಗೆ ಟಫ್ ಆಗುತ್ತೆ ಎಕ್ಸಾಮ್ ಕ್ಲಿಯರ್ ಮಾಡಕ್ಕೆ ಅಂತ. ಸೊ ಹಾಗಾದ್ರಿಂದ ಪ್ರಾಪರ್ ಆಗಿ ಪ್ಲಾನ್ ಹಾಕೊಂಡು ಮುಂಚೆಗೆ ನೀವು ಯಾವ್ಯಾವ ಎಕ್ಸಾಮ್ಗೆ ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಅಂತ ಅರ್ಥ ಮಾಡ್ಕೊಂಡು ಬೇಗನೆ ನೀವು ಸ್ಟಾರ್ಟ್ ಮಾಡಿದ್ರೆ ಎಕ್ಸಾಮ್ ನ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಯಾಕಂದ್ರೆ ಈಗಿನ ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ ನೀವು ನೋಡ್ತಿದ್ದೀರಾ ಕಂಟಿನ್ಯೂಸ್ ಆಗಿ ಎಕ್ಸಾಮ್ಸ್ ನ ಕಾಲ್ ಫಾರ್ ಮಾಡ್ತಿಲ್ಲ. ಸೊ ತುಂಬಾ ಟೈಮ್ ತಗೋತಿದ್ದಾರೆ ಎಕ್ಸಾಮ್ ನ ಕಾಲ್ ಫಾರ್ ಮಾಡಕ್ಕೆ. ಸೊ ಹಾಗಾದ್ರಿಂದ ನಾವು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಸೊ ಮುಂಚಿತವಾಗಿ ಪ್ರಿಪೇರ್ ಆಗಿರ್ಬೇಕು. ಸೊ ಎಕ್ಸಾಮ್ ನೋಟಿಫಿಕೇಶನ್ ಕೊಟ್ಟಾಗ ನಾ ಸ್ಟಾರ್ಟ್ ಮಾಡ್ತೀನಿ ಅಂತ ಒಂದು ಮೈಂಡ್ ಸೆಟ್ ನ ಇಟ್ಕೊಳ್ಳೇಬೇಡಿ. ಮುಂಚೆನೆ ಸ್ಟಾರ್ಟ್ ಮಾಡಿದ್ರೆ ನೋಟಿಫಿಕೇಶನ್ ಬರೋಷ್ಟರಲ್ಲಿ ನೀವು ರೆಡಿ ಆಗಿರ್ತೀರಾ. ಎಕ್ಸಾಮ್ ನ ಈಸಿಯಾಗಿ ಕ್ಲಿಯರ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹಾಗಾದ್ರಿಂದ 10th ಆದ್ಮೇಲೆ ಅಥವಾ ಡಿಗ್ರಿ ಮಾಡಿರೋರು ದಯವಿಟ್ಟು ಮಿಸ್ಟೇಕ್ ಮಾಡಬೇಡಿ. HEPG ಅಥವಾ HEG ತಗೊಂಡ್ರೆ ಓನ್ಲಿ ಕಾಂಪಿಟೇಟಿವ್ ಫೀಲ್ಡ್ ಹೋಗ್ಬೇಕಂತಂದ್ರೆ ಇಲ್ಲ. ಸೊ ನೀವು ಅದನ್ನ ಆಗ್ಲಿಲ್ಲ ನನ್ನ ಕೈಲಿ ಕಾಂಪಿಟೇಟಿವ್ ಫೀಲ್ಡ್ ಅಂತಂದ್ರೆ ನೀವು LLB ಮಾಡ್ಬೋದು, ಒಳ್ಳೆ ಲಾಯರ್ ಆಗ್ಬೋದು, ಅಥವಾ ಕಲ್ತ್ಕೊಂಡು ಅಥವಾ ಇದೇ HEPG ಕೋರ್ಸ್ ನ ಅಥವಾ HEG ಕೋರ್ಸ್ ನ ಮಾಡ್ಕೊಂಡ್ರೆ ನಿಮಗೆ ನೀವು ಒಂದು ಒಳ್ಳೆ ಟೀಚರ್ ಆಗಿ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ನೀವು ಕ್ಲಾಸಸ್ ತಗೋಬಹುದು. ಅಥವಾ ನೀವು ಇದೇ ಕೋಚಿಂಗ್ ಸೆಂಟರ್ ಅಲ್ಲಿ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ನೀವೇ ಒಂದು ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಬಹುದು, ಅಥವಾ ಬೇರೆ ಕೋಚಿಂಗ್ ಸೆಂಟರ್ ಅಲ್ಲಿ ಟೀಚರ್ ಆಗಿ ಕೂಡ ಕೆಲಸ ಮಾಡಬಹುದು. ಹಾಗಾದ್ರಿಂದ ನೀವು ಪ್ರಾಪರ್ ಆಗಿ ಥಿಂಕ್ ಮಾಡಿ ಈ ಕೋರ್ಸ್ ನ ತಗೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಒಳ್ಳೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಸಿಗೋದಾ. ನಮಸ್ಕಾರ.